ಎಲ್ಲರಿಗೂ ನಮಸ್ತೆ. ವಿಡಿಯೋ ಮಾಡೋದೊಂದಿನ ಲೇಟ್ ಆಯಿತು ಹಾಕೋದು ಮಾಡಿದ್ದನ್ನು. ನಮ್ಮೂರ ಗಣೇಶ ಚತುರ್ಥಿಯ ನಮ್ಮೂರ ಗಣೇಶ ನೋಡಿ ನಮ್ಮ ಹೆಣ್ಣು ಮಕ್ಕಳ ಭಜನೆಯನ್ನು ನೋಡಿಕೊಂಡು ನಾನು ಮನೆಗೆ ಬಂದು ಊಟಕ್ಕೆ ರೆಡಿ ಮಾಡ್ಕೊಳ್ಳೋದು. ಗಣೇಶ ಹಬ್ಬದ ಊಟನೇ ವಿಶೇಷ. ದೇವಸ್ಥಾನದಲ್ಲಿ ನಮ್ಮ ಗಣೇಶ ಹಬ್ಬ, ಮನೆಯಲ್ಲಿ ಎಲ್ಲ ನಾವು ಗಣೇಶನ ಕೂರಿಸೋದಿಲ್ಲ ನೋಡಿ. ಅದಕ್ಕಾಗಿ ಕೊಟ್ಟೆ ಕಡುಬು, ಅದಕ್ಕೆ ಬೇಕಾಗುವಂಥ ಐಟಮ್ಗಳು, ಕೊಟ್ಟೆ ಕಡುಬಿಗೆ ಏನೇನು ಬೇಕೋ ಅದೆಲ್ಲ ಮಾಡಲೇಬೇಕು. ನಮ್ಮ ಮನೆಯಲ್ಲಿ ಕೊಟ್ಟೆ ಕಡುಬು ಎಲೆ ನಮ್ಮ ಮನೆಯಲ್ಲೇ ಇತ್ತು. ಕೊಯ್ದುಬಿಟ್ಟು ಚೆನ್ನಾಗಿ ತೊಳೆದು ನನಗೆ ಗೊತ್ತಿರುವಂಗೆ ಕೊಟ್ಟೆನ ಮಾಡ್ಕೊಳ್ತಿದ್ದೇನೆ ನೋಡಿ. ಹಲಸಿನ ಎಲೆ ಕೊಟ್ಟೆ ಇದು ನೋಡಿ. ನಾನು ಯಾವ ಥರ ಮಾಡ್ಕೊಳ್ತಿದ್ದೇನೆ ಅಂತ ನಿಮ್ಗೆ ಹೇಳ್ತಿದ್ದೇನೆ. ನಾನು ಕೂಡ ಇದನ್ನು ಹೊಸದಾಗಿ ಕಲಿತಿರುವಂಥದ್ದು, ನನಗೂ ಗೊತ್ತಿರಲಿಲ್ಲ. ಕಲಿತ್ರೆ ಏನು ಕೂಡ ಮಾಡ್ಬೋದು ಅಂತ ಬೇರೆ ಕಡೆ ನೋಡುವಾಗ ನಮಗೂ ಬೇಕು ಅನಿಸ್ತಿತ್ತು, ಮಾಡ್ಬೋದು ಅನಿಸ್ತಿತ್ತು ಆವಾಗೆಲ್ಲ. ಇವಾಗೆಲ್ಲ ನಾವು ಕಲಿತ್ಕೊಂಡು ಮನೆಯಲ್ಲೇ ಮಾಡೋದನ್ನು ಕಲಿತ್ಕೊಂಡಿದ್ದೇವೆ ನೋಡಿ. ಈ ಥರ ಕಡ್ಡಿ ಮಾಡ್ಕೊಳ್ಬೇಕು ಚೆನ್ನಾಗಿ. ತೆಮೆ ಕಡ್ಡಿ ಆದರೂ ಆಗ್ಬೋದು, ಹೊರಕೆ ಹಿಡಿಸುಡಿ ಕಡ್ಡಿ ಆದರೂ ಚೆನ್ನಾಗಿ ತೊಳೆದುಬಿಟ್ಟು ಕಡ್ಡಿಯನ್ನು ಚೆನ್ನಾಗಿ ಮಾಡಿಕೊಂಡು ಕೊಟ್ಟೆನ ನಾವು ಈ ರೀತಿ 4 ಎಲೆಯನ್ನು ಇಟ್ಟುಬಿಟ್ಟು ಈ ಥರ ಮಾಡ್ಕೊಳ್ಬೇಕು ನೋಡಿ. ಈ ಥರ ಮಾಡ್ತಾಯಿದ್ದೇನೆ ನಾನು. ಕೆಲವೊಂದು ಉಲ್ಟಾ ಮಾಡಿದ್ದೇನೆ, ಕೆಲವೊಂದು ಸೀದಾ ಮಾಡಿದ್ದೇನೆ. ಎಲೆ ಹೇಗೆ ಬಂತು ಹಾಗೆ ಮಾಡ್ಕೊಂಡಿದ್ದೇನೆ. ಅತಿಯಾದ ಸರ್ವಿಸ್ ಇಲ್ಲ ನನಗೆ, ಹೀಗೆ ತಿನ್ಬೋದು ಹಾಗೆ ಮಾಡ್ಕೊಳ್ತಿದ್ದೇನೆ. ತಿನ್ನಲಿಕ್ಕೆ ಯಾವ ರೀತಿಯ ಒಂದು ಅಭ್ಯಂತರ ಇಲ್ಲ ನೋಡಿ. ಹೊರಗೆ ಒಗೆದಿದ್ರೆ ಆಯಿತು ಬಂಧಗಳು. ಅದಕ್ಕಾಗಿ ನಾನು ಹೆಸರು ಕಾಳನ್ನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೇನೆ. 2 ದಿನ ನೆನೆಸ್ಬಿಟ್ಟು ಹೆಸರು ಕಾಳನ್ನ ಮೊಳಕೆ ಬರೆಸಿ ಮುಂಚಿನ ದಿನ ರಾತ್ರಿಲಿ ಅದಕ್ಕೆ ನೀರು ಹಾಕಿ ಇಟ್ಕೊಳ್ಬೇಕು. ಆವಾಗ ಆ ಥರ ಸಿಪ್ಪೆ ಎಲ್ಲ ಬಿಟ್ಕೊಳ್ತದೆ ನೋಡಿ, ಚೆನ್ನಾಗಿರ್ತದೆ. ಹಿಟ್ಟನ್ನು ಕೂಡ ಮುಂಚಿನ ದಿನ ಮೊದಲನೇ ದಿನವೇ 8 ಗಂಟೆ ಮೊದಲೇ ರುಬ್ಬಿ ಇಟ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಗ್ರೈಂಡರಲ್ಲಿ ರುಬ್ಬಿರುವಂಥದ್ದು ನಾನು. ಎಷ್ಟು ಚೆನ್ನಾಗಿ ಬುರು ಆಗಿ ಬಂದಿದೆ ಹಿಟ್ಟು. ಕೊಟ್ಟೆ ಕಡುಬು ಸೂಪರಾಗಿರ್ತದೆ. ಇದಕ್ಕೀಗ ಹಾಕಿಬಿಟ್ಟು ನಾವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ. ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡಿದಿದ್ದರಿಂದ ಒಂದೇ ಕೈಯಲ್ಲಿ ಹಾಕ್ತಿದ್ದೇನೆ. ಇದಕ್ಕೆ ಹೇಗೆ ಹಾಕಬೇಕು ಅನ್ನೋದು ಎಲ್ಲ ಸಾಮಾನ್ಯರಿಗೆ ತಿಳಿದೇ ಇರ್ತದೆ. ಹಾಗೆ ಹಾಕಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ನೋಡಿ. ಹಿಟ್ಟು ಮಾತ್ರ ಇದೇ ಥರ ಇರಬೇಕು, ಇಷ್ಟು ಗಟ್ಟಿಯಾಗೇ ಇರಬೇಕು ಹಿಟ್ಟು. ಇಲ್ಲಾಂದರೆ ಅದು ಇಳಿದು ಹೋಗೋ ಚಾನ್ಸ್ ಇರ್ತದೆ, ಚೆನ್ನಾಗಿ ಬರೋದಿಲ್ಲ ನೋಡಿ. ಮೊಳಕೆ ತರಿಸೋ ಕಾಳನ್ನು ನಾವು ಅದರಲ್ಲಿ ಸಿಪ್ಪೆ ಬೇರೆ ಆಗ್ತದೆ. ಮುಂಚಿನ ದಿನ ನೆನೆಸಿ ಇಟ್ಕೊಂಡಾಗ ಅದನ್ನು ನಾವು ನೀರು ಹಾಕಿಬಿಟ್ಟು 4-5 ಸರಿ ತೊಳೆದ್ರೆ ಚೆನ್ನಾಗಿ ಸ್ವಲ್ಪ ಸಿಪ್ಪೆ ಬಿಟ್ಕೊಳ್ತದೆ. ಇಲ್ಲಾಂದರೆ ಸಿಪ್ಪೆ ಮೇಲಿಗೆ ಬಳಿತದೆ, ಅದು ಚೆನ್ನಾಗಿರೋದಿಲ್ಲ ಸಾಂಬಾರು. ಅದಕ್ಕಾಗಿ ನಾನು 2 ಆಲೂಗಡ್ಡೆ, ಒಂದು ಅರ್ಧ ಸೌತೆಕಾಯಿನ ತೊಗೊಂಡ್ಬಿಟ್ಟು 2 ಈರುಳ್ಳಿ, 1 ಟೊಮೆಟೊನ ತೆಗೆದ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ತೇನೆ. ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ಮಸಾಲೆ ತಯಾರು ಮಾಡ್ಕೊಳ್ಳೋಣ. ಅದಕ್ಕಾಗಿ ನಮ್ಮ ಮನೇಲಿ ಕೊಟ್ಟೆ ಕಡುಬು ಮಾಡಿದ ನಂತರ ಖಡಕ್ಕಾಗಿ ಒಂದು ಚಟ್ನಿ ಬೇಕಾಗ್ತದೆ. ಚಟ್ನಿ ಇದು ಚೌತಿ ಹಬ್ಬ ಆದ್ದರಿಂದ ನಮ್ಮಲ್ಲಿ ಈ ಥರ ವೆರೈಟಿಗಳು ಸ್ವಲ್ಪ ಮಾಡ್ಕೊಳ್ಳುವಂಥದ್ದು. ಖಡಕ್ಕಾಗಿ ಚಟ್ನಿ ಮಾಡಿದ ನಂತರ ಅದಕ್ಕೆ ಒಣಮೆಣಸಿನ ಒಗ್ಗರಣೆ ಬೇಕೇ ಬೇಕು ನೋಡಿ. ಈ ಥರ ಒಗ್ಗರಣೆ ಮಾಡ್ಕೊಳ್ಳೋ ಉದ್ದಿನಬೇಳೆ, ಸಾಸಿವೆ, ಒಣಮೆಣಸು, ಕರಿಬೇವು ಸೊಪ್ಪು ಹಾಕಿಬಿಟ್ಟು ಒಂದು ಖಡಕ್ಕಾಗಿ ಚಟ್ನಿ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆನ ಹಾಕ್ಕೊಳ್ಳುವ. ಆ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಎಷ್ಟು ಸೂಪರಾಗಿರ್ತದೆ ನೋಡಿ. ಖಡಕ್ಕಾದ ಚಟ್ನಿ ರೆಡಿಯಾಗಿದೆ. ಆ ಕಡೆಯಿಂದ ತರಕಾರಿಗಳನ್ನೆಲ್ಲ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೊಂದು ಮಸಾಲೆಯನ್ನು ಮಾಡ್ಕೊಳ್ಳುವ. ಒಂದು 7-8 ಬ್ಯಾಡಗಿ ಮೆಣಸನ್ನು ಹುರ್ಕೊಂಡಿದ್ದೇನೆ. 1-2 ಚಮಚ ಕೊತ್ತಂಬರಿ ಬೀಜವನ್ನು ಹಾಕಿಬಿಟ್ಟು ಹುರಿತಾ ಇದ್ದೇನೆ. ಒಂದು ಅರ್ಧ ಚಮಚ ಜೀರಿಗೆ, ಒಂದು 4 ಬೆಳ್ಳುಳ್ಳಿ ಹೆಸರನ್ನ ಹಾಕಿಬಿಟ್ಟು ಅರ್ಧ ಚಮಚ ಅರಿಶಿಣ ಪುಡಿ ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ. ಅದು ಸಿಪ್ಪೆ ತೆಗಿಲಿಲ್ಲ ಅಂದರೆ ಈ ಥರ ಮೇಲ್ಗಡೆ ಬಳಿತದೆ. ಅದಕ್ಕೋಸ್ಕರ ಸಿಪ್ಪೆನ ಚೆನ್ನಾಗಿ ತೊಳಿಬೇಕು. ಇಲ್ಲಾಂದರೆ ನಮ್ಮ ಕುಂದಾಪುರ ಭಾಷೆಯಲ್ಲಿ ಅಕ್ಕಚ್ಚು ಬೇಯಿಸ್ದಂಗೆ ಆಗುತ್ತೆ ಅಂತ ಹೇಳ್ತೀವಿ. ಹಾಗಾಗುತ್ತೆ ಸಾಂಬಾರು. ಅದಕ್ಕೋಸ್ಕರ ಅದನ್ನು ಸಿಪ್ಪೆನ ತೆಗೆಯುವಂಥದ್ದು. ಎಲ್ಲ ಮಸಾಲೆಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ರುಬ್ಬಿ ಇದಕ್ಕೆ ಹಾಕ್ಕೊಂಡು ಕುದಿಸ್ಕೊಳ್ಳುವ ನೋಡಿ. ಅದಕ್ಕೆ ಸಾಂಬಾರು ಮಾಡಿಕೊಳ್ಳುವ. ಕೊಟ್ಟೆ ಕಡುಬಿಗೆ ಸೂಪರಾಗಿರ್ತದೆ. ನೀವು ಮಾಡ್ಕೊಂಡು ನೋಡಿ, ಚೆನ್ನಾಗಿರ್ತದೆ. ಅಷ್ಟು ಸೂಪರಾಗಿ ಬರ್ತದೆ ಮಾತ್ರ. ಮೊಳಕೆ ಕಟ್ಟಿದ ಕಾಳಾದ್ದರಿಂದ ಚೆನ್ನಾಗಿರ್ತದೆ. ಹೆಸರು ಕಾಳು ಆರೋಗ್ಯಕ್ಕೆ ಯಾವಾಗಲೂ ತುಂಬ ಉತ್ತಮವಾಗಿರ್ತದೆ. ಹಸಿಯಾಗಲಿ ಬೇಯಿಸಲಿ ಏನೇ ಮಾಡಲಿ ಅದು ತಿನ್ನಲಿಕ್ಕೂ ಕೂಡ ರುಚಿಯಾಗಿರ್ತದೆ, ಆರೋಗ್ಯಕ್ಕೂ ಕೂಡ ಚೆನ್ನಾಗಿರ್ತದೆ. ಈ ಸಾಂಬಾರು ಮಾಡಿ ಇಳಿಸ್ಕೊಂಡ ನಂತರ ಇದಕ್ಕೆ ಖಡಕ್ಕಾದ ಒಂದು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡ್ತೇನೆ ನಾನು. ಒಂದು
2 ಚಮಚ 3 ಚಮಚ ಎಣ್ಣೆ ಹಾಕಿಬಿಟ್ಟು 7 ರಿಂದ 8 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಕೆಂಪಗೆ ಆಗೋ ತನಕ ಅದರಲ್ಲಿ ಹುರ್ಕೊಂಡು ನಂತರ ಸಾಸಿವೆ ಹಾಕಿಬಿಟ್ಟು ಒಂದು ಖಡಕ್ಕಾಗಿ ಒಗ್ಗರಣೆನ ಮಾಡಿ ಸಾಂಬಾರಿಗೆ ಹಾಕ್ಕೊಳ್ತೇನೆ. ಹಾಕ್ಕೊಂಡಾಗ ಅದು ಘಮ್ ಅಂತ ಸೂಪರಾಗಿ ಚೆನ್ನಾಗಿ ಬರ್ತದೆ. ಒಗ್ಗರಣೆ ಮಾಡಿಬಿಟ್ಟು ನಾವು ಸಾಂಬಾರಿಗೆ ಹಾಕ್ಕೊಳ್ಳುವ ನಂತರ ಇದಕ್ಕಾಗಿ ನಾನು ಕಾಯಿ ಹಾಲನ್ನು ಕೂಡ ಮಾಡ್ಕೊಳ್ತೇವೆ. ಗಣೇಶ ಚತುರ್ಥಿ ದಿನ ಕಾಯಿ ಹಾಲು ಕೂಡ ಮಾಡಲೇಬೇಕು. ನಮ್ಮಲ್ಲಿ ಕಾಯಿ ಹಾಲು, ಕೊಟ್ಟೆ ಕಡುಬು ಕಾಯಿ ಹಾಲು ಮಾಡ್ಕೊಳ್ತೇವೆ. ಅದಕ್ಕಾಗಿ ನಾನು ಒಂದು ಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ. ಆ ತುರಿದಿಟ್ಕೊಂಡಂಥ ಕಾಯಿಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಕಾಯಿ ಹಾಲನ್ನು ತೆಗೆದುಕೊಂಡು ಬಿಟ್ಟು ಆಮೇಲೆ ಚೆನ್ನಾಗಿ ಸ್ವಲ್ಪ ಕುದಿಸಬಾರ್ದು. ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಏಲಕ್ಕಿ ಬೀಜ ಹಾಕಿಬಿಟ್ಟು ಬಿಸಿ ಮಾಡಬೇಕು. ನಂತರ ಒಂದು ಕೋಸಂಬರಿಯನ್ನು ಮಾಡಿಕೊಂಡಿದ್ದೇನೆ. ಹೆಸರು ಕಾಳನ್ನು ಮೊಳಕೆ ಬರೆಸಿ ಕ್ಯಾರೆಟ್ ತುರಿ ಮುಂತಾದವುಗಳನ್ನೆಲ್ಲ ಹಾಕಿಬಿಟ್ಟು ಒಂದು ಕೋಸಂಬರಿ ಮಾಡಿದ್ದೇನೆ. ಅದಕ್ಕೋಸ್ಕರ ನಾನು ಒಂದು ಹಿಂಗಿನ ಒಗ್ಗರಣೆ, ಬೇಸೊಪ್ಪು, ಸಾಸಿವೆ, ಉದ್ದಿನಬೇಳೆ, ಹಿಂಗನ್ನು ಹಾಕಿಬಿಟ್ಟು ಒಂದು ಒಗ್ಗರಣೆ ಮಾಡಿ ಹಾಕ್ಕೊಳ್ಳೋ. ನೋಡಿ, ಕೋಸಂಬರಿ ಈ ಥರ ರೆಡಿಯಾಗಿದೆ. ಕೋಸಂಬರಿ ಇದು ಬಹಳ ಉತ್ತಮ ಆರೋಗ್ಯಕ್ಕೆ. ಪೌಷ್ಟಿಕಾಂಶ, ಹೆಸರು ಕಾಳು ಮೊಳಕೆ ತರಿಸಿದ್ರಲ್ಲಿ ಪ್ರೋಟೀನ್ ಅಂಶ ಬಹಳ ಇರೋದ್ರಿಂದ ಇದನ್ನು ದಿನಕ್ಕೆ 1 ಕಪ್ಪು ಇಡ್ಲಿ ಕಪ್ಪು ಚಿಕ್ಕ ಕಪ್ಪಲ್ಲಿ ತಿಂದರೆ ಆರೋಗ್ಯಕ್ಕೆ ತುಂಬ ಉತ್ತಮ. ಮಕ್ಕಳಿಗೆಲ್ಲ ಒಳ್ಳೆ ಪೌಷ್ಟಿಕಾಂಶ ಸಿಗ್ತದೆ ಇದರಲ್ಲಿ. ನಾನು ಆವಾಗಲೇ ಹೇಳಿದಂತೆ ತುರಿದಿಟ್ಕೊಂಡಂಥ ಕೊಬ್ಬರಿ ತುರಿಯನ್ನು ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಕಾಯನ್ನು ತುರ್ಕೊಂಡಿದ್ದೇನೆ. ಅದರಿಂದ ಹಾಲನ್ನು ತಗೊಳ್ತೇನೆ. ಇದರ ಹಾಲಿಂದ ಕಾಯಿ ಹಾಲನ್ನು ರೆಡಿ ಮಾಡುವಂಥದ್ದು. ನೋಡಿ, ಈ ಥರ ಕಾಯಿ ಹಾಲು ರೆಡಿ ಆಗ್ತದೆ. ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕಿಬಿಟ್ಟು 1/4 ಚಮಚ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊಳ್ಬೇಕು. ಟೇಸ್ಟ್ ಬೇಕಂದರೆ ಏಲಕ್ಕಿ ಪುಡಿನ ಹಾಕಿಬಿಟ್ಟು ಸ್ವಲ್ಪ ಹದವಾಗಿ ಬಿಸಿ ಮಾಡಿಕೊಳ್ಳುವ. ಕುದಿಸೋದೇನು ಬೇಕಾಗಿಲ್ಲ. ನಂತರ ಉಳಿದ್ರೆ ಬೇಕಾಗ್ತದೆ. ನೀವು ಕಾಯಿ ಹಾಲನ್ನು ರೆಡಿ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ಬಾಳೆ ಎಲೆಯಲ್ಲಿ ಊಟ ಮಾಡುವಂಥದ್ದು. ಇಲ್ಲಿ ಊಟಕ್ಕೆ ಬರೋರು ಲೇಟ್ ಆಗಿದ್ದರಿಂದ ನಾನು ಪ್ಲೇಟಲ್ಲಿ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಕೊಟ್ಟೆ ಕಡುಬು ಬಾಳೆ ಎಲೆ ಹಾಕ್ಕೊಂಡು ಅದರ ಮೇಲೆ ಕಾಯಿ ಹಾಲನ್ನು ಹಾಕ್ಕೊಂಡ್ಬಿಟ್ಟು ತಿಂದರೆ ಸೂಪರಾಗಿರ್ತದೆ. ನೋಡಿ, ಕೋಸಂಬರಿ ಚಟ್ನಿ, ಆಲೂಗಡ್ಡೆ ಸೌತೆಕಾಯಿ ಸಾಂಬಾರು, ಮೊಳಕೆ ತರಿಸಿದ ಕಾಳಿಂದ, ಈಚೆ ಕಡೆ ಕಾಯಿ ಹಾಲು, ಆಚೆ ವೈಟ್ ರೈಸು, ಅನ್ನ ಸಾಂಬಾರು ಏನಾದರೂ ಮಾಡ್ಕೊಂಡಿರ್ತೇವೆ. ನೋಡಿ, ಈ ಥರ ಜ್ಯೋತಿ ಹಬ್ಬದ ಪ್ರಯುಕ್ತ ನಾನು ಮಾಡಿದ್ದೇನೆ. ನಮಗೆಲ್ಲರಿಗೂ ಅದನ್ನು ಹಂಚ್ಕೊಂಡಿದ್ದೇನೆ. ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸಬರಾದರೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.